ಅದು ಒಂದೊಂದು ಸಲ ಈ ಎಜುಕೇಷನ್ ಸೊಸೈಟಿದಾಗ ಪಾಲಿಟಿಕ್ಸ್ ಬರ್ತದೆ. ನಾಳೆ ನೀವು ಏನಾರ ಅಧ್ಯಕ್ಷರು ನಮ್ಗಾದರೆ ಇನ್ನೊಬ್ಬರು ತೆಗಿಯೋದ್ರೆ ನಾನು ಹೆಂಗೆ ತೆಗಿಯೋಕ್ಕಾಗ, ಅಥವಾ ಇವ್ರು ನಡೆಸಂಗಿಲ್ಲ ಅಂತನೂ ಕೊಡಲಿಲ್ಲ. ಕಾರಣ ಇಷ್ಟೇ, ನಾವು ಕೊಡಂಗಿಲ್ಲಪ್ಪ, ನೀವು ಯಾರಿಗೂ ಅಧ್ಯಕ್ಷರು ಮಾಡಿರಿ ಅಂತ. ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಬರಬಾರ್ದು. ಈ ಸಂಸ್ಥೆಯಲ್ಲೇ ಕಲಿತವರು ಒಬ್ರು ಒಂದು ಪಾರ್ಟಿಯಲ್ಲಿದ್ದರೆ ಇನ್ನೊಬ್ರು ಇನ್ನೊಂದು ಪಾರ್ಟಿಯಲ್ಲಿ. ಹೆಂಗೆ ಮನುಷ್ಯನ ಮುಖದ ಮೇಲೆ ಕಳೆ ಇರಬೇಕು ಅಂತ, ಅದೇ ರೀತಿಯಾಗಿ ಊರಿಗೆ ಕಳೆ ಬಂದಿದ್ದು MB ಪಾಟೀಲ್ ಅವರು ಮೆಡಿಕಲ್, ಇಂಜಿನಿಯರಿಂಗ್ ಕಾಲೇಜು, ಎಜುಕೇಷನು ಹಬ್ ಮಾಡಿದಕ್ಕಾಗಿ ಇವತ್ತು ಇದಕ್ಕೆ ಅಷ್ಟೊಂದು ಬೆಲೆ ಬಂದಿದೆ. ಈ ಕಾಲೇಜು, ಈ ಸಂಸ್ಥೆ ಅನೇಕ ದಿನದಿಂದ ನಡ್ಕೊಂಡು ಬರ್ತಾ ಇದೆ. ಕ್ಷಮಿಸಬೇಕು, ವೇದಿಕೆ ಮೇಲೆ ಕೆಳಗಡೆ ಇರ್ತಕ್ಕಂಥ ಎಲ್ಲ MLAಗಳು, ಸಂಸ್ಥೆಯ ಎಲ್ಲ ಮುಖಂಡರುಗಳು, MLCಗಳು ಮತ್ತು ಮಾಜಿ MLA MLCಗಳು ಎಲ್ಲರಿಗೂ ಕೂಡ ನಾನು ನನ್ನ ಆತ್ಮೀಯವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಿಜಾಪುರದಲ್ಲಿ BLD ಸಂಸ್ಥೆ ಕಟ್ಟದಂಥ ಮಹನೀಯರ ಫೋಟೋಗಳು ಇಲ್ಲಿವೆ. ಪ್ರಮುಖವಾಗಿ ಈ ಸಂಸ್ಥೆ ಬೆಳೆಸಿದಂಥ ಡಾಕ್ಟರ್ ಹಳಿಕಟ್ಟಿಯವರು, ಬದ್ನಾಳ ಸ್ವಾಮೀಜಿಯವರು, ಸಂಗನ ಬಸವದಾಸ ಸುಯೋಗಿಗಳು ಹಾಗೂ BM ಪಾಟೀಲ್ ಮತ್ತು ಈ ಸಂಸ್ಥೆಗೆ ದಾನವಾಗಿ ಕೊಟ್ಟಂಥ ಜಮೀನ್ ಶ್ರೀಮತಿ ಬಂಗಾರಮ್ಮ ಸಜ್ಜನ್ ಅವರು, ಇವರೆಲ್ಲರೂ ಕೂಡ ಈ ಸಂಸ್ಥೆ ಕಟ್ಟಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಸಂಸ್ಥೆ ಕಟ್ಟಿದ್ದಾರೆ. ಆದರೆ ವಿಶೇಷವಾಗಿ ನಾನು ಹಳ್ಳಿಕಟ್ಟಿ ಅವ್ರನ್ನ ನೆನೆಸ್ಕೊಳ್ಬೇಕು. ಯಾಕಂದ್ರೆ ಬಸವಣ್ಣನವರ ವಚನಗಳು ರಿಸರ್ಚ್ ಮಾಡಿ ಬೆಳಕಿಗೆ ತಂದಂಥ ಮಹಾಪುರುಷ. ಇಂಥವರು ಬಹಳ ಕಡಿಮೆ ಜನ ಸಮಾಜದಲ್ಲಿ ಸಿಗ್ತಾರೆ. ತನ್ನ ಸಂಪೂರ್ಣ ಸರ್ವಸ್ವನ್ನ ಈ ರಿಸರ್ಚ್ನಲ್ಲಿ ಹಾಕಿ ಮತ್ತು ಸಂಸ್ಥೆನೂ ಕೂಡ ಕಟ್ಟಿ ಇವತ್ತು ಹೆಸರುವಾಸಿಯಾಗಿದ್ದಾರೆ. ಮತ್ತು ಅವರ ಪುತ್ಥಳಿಯನ್ನು ನಾನು ನೋಡಿದೆ. ಇದಕ್ಕಿಂತ ಮುಂಚೆನೂ ಕೂಡ ಇಲ್ಲಿ ಬಂದಿದ್ದೆ. ನಾನೆಲ್ಲ ತಿರುಗಾಡಿ ಆವಾಗೂ ಕೂಡ ಈ ವಚನ ಸಾಹಿತ್ಯ ನೋಡೋದು ಅಲ್ಲದೆ ನಾನು BM ಪಾಟೀಲ್ ಹೇಳಿದೆ, MB ಪಾಟೀಲ್ ಹೇಳಿದೆ, ನೀವು ದಯವಿಟ್ಟು ಯಾವ್ಯಾವ ವಚನಗಳನ್ನು ಪ್ರಿಂಟ್ ಮಾಡಿರಿ ಆ ವಚನದ ಕಾಪಿಯನ್ನು ನಮ್ಮ ಬುದ್ಧ ವಿಹಾರಕ್ಕೆ ಕಳಿಸಿ ಅಂತ ಹೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಅವರು ಆ ಎಲ್ಲ ಕಾಪಿಗಳನ್ನು ಕಳಿಸಿದ್ರು. ನಾನು ರಿಸರ್ಚ್ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗ್ತಕ್ಕಂಥ ಆ ಪುಸ್ತಕ ಇದು. ಇಷ್ಟು ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ನಾವು ನೋಡ್ತೇವೆ ಬಹಳ ಕಡಿಮೆ. ಅದೇ ರೀತಿಯಾಗಿ ಈ ಸಂಸ್ಥೆ ಕಟ್ಟುವಾಗ ಏನು ಅವ್ರಿಗೆ ತೊಂದರೆ ಆಯಿತು ಅಥವಾ ಆರ್ಥಿಕವಾಗಿ ಶೈಕ್ಷಣಿಕವಾಗಿಂತೂ ಹಿಂದುಳಿದಂಥ
ಪ್ರದೇಶ ಇದು. ಮತ್ತು ಉಳಿದ ಒಂದು ಶೈಕ್ಷಣಿಕ ಬಲ ಆಗಲಿ ಆರ್ಥಿಕ ಬಲ ಆಗಲಿ ಇಲ್ಲದ ಕಾರಣ ಈ ಭಾಗದಲ್ಲಿ ಶಿಕ್ಷಣದ ಕೊರತೆ ಇದೆ. ನಾವು ನೋಡುತ್ತೇವೆ ಪ್ರತಿ ವರ್ಷ ರಿಸಲ್ಟ್ SSLC ಆಗಲಿ PUC ಆಗಲಿ ರಿಸಲ್ಟ್ ಬಂದ ಮೇಲೆ ಈ ನಮ್ಮ ರಾಜ್ಯದ ಕೊನೆ ಒಂದು ಜಿಲ್ಲೆ ಅಂದರೆ ಬೀದರ್, ಅದು ಕೊನೆಯೇ ಇರ್ತದೆ ರ್ಯಾಂಕಿಂಗ್ನಲ್ಲಿ. ಅದು ಆದ ಮೇಲೆ ಎರಡನೇ ಜಿಲ್ಲೆ ಗುಲ್ಬರ್ಗ ಬರ್ತದೆ, ಅದು ಎರಡಕ್ಕೆ ಇರ್ತದೆ. ಅಂದರೆ ಎಲ್ಲಕ್ಕಿಂತಲೂ ಕೆಳಮಟ್ಟದಿಂದ ಮೇಲೆ ನೋಡಿದಾಗ ಎರಡನೇದು. ಅದೇ ರೀತಿಯಾಗಿ ರಾಯಚೂರು, ಕೊಪ್ಪಳ, ಆಮೇಲೆ ಸ್ವಲ್ಪ ಮಟ್ಟಿಗೆ ಬಿಜಾಪುರ ಇದ್ದಿದ್ರಾಗೆ ಕೂಡರಲ್ಲಿ ಮೇಳಗಣ್ಣಂದಂಗೆ ಇವರು ಸ್ವಲ್ಪ ಎತ್ತರದಲ್ಲಿದ್ದಾರೆ. ಬಾಕಿ ಎಲ್ಲನೂ ಕೂಡ ಕೆಲವು ಬ್ರಿಟಿಷರ ಕಾಲದಲ್ಲಿ ಎಲ್ಲಿ ಶಿಕ್ಷಣದ ಲಾಭ ಸಿಕ್ಕಿದೆ ಅಲ್ಲಿ ಬಹಳಷ್ಟು ವಿದ್ಯಾಭ್ಯಾಸದಿಂದ ಮುಂದೆ ಬಂದಿದ್ದಾರೆ. ಇವತ್ತು ಧಾರವಾಡ ಬರಬೇಕಾಗ್ಲಿ, ಬೆಳಗಾಂ ಬರಬೇಕಾಗ್ಲಿ, ನಿಮ್ಮ ನಾರ್ತ್ ಕ್ಯಾನ್ರಾ ಬರಬೇಕಾಗ್ಲಿ, ಹಾವೇರಿ ಬರಬೇಕಾಗ್ಲಿ, ಇವೆಲ್ಲನೂ ಕೂಡ ಶೈಕ್ಷಣಿಕವಾಗಿ ನಮ್ಗಿಂತಲೂ ಸ್ವಲ್ಪ ಮುಂದೆ ಬರೋಕ್ಕೆ ಕಾರಣ ಏನಂದರೆ ಅಂದಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಪ್ರೈವೇಟ್ ಸಂಸ್ಥೆಗಳ ಕಟ್ಟಕ್ಕೆ ಅವರು ಅನುಕೂಲ ಮಾಡಿಕೊಟ್ರು. ಆವಾಗ ಎಲ್ಲ ಸುಶಿಕ್ಷಿತ ಜನ ಮತ್ತು ವಿಶೇಷವಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅಂದಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲೇ ಒಬ್ಬರು ಎಜುಕೇಶನ್ ಮಿನಿಸ್ಟರ್ ಇದ್ದರು. ಅವ್ರ ಹೆಸರು ಗುಂಡಪ್ಪ ಹಂಗಿನೋ ಇತ್ತು, ಸಿದ್ಧ ಕಂಬಳಿ. ಅವರು ಎಲ್ಲರಿಗೆ ಎಲ್ಲ ಕಡೆ ವಿದ್ಯಾಭ್ಯಾಸ ಮಾಡಕ್ಕೆ ಸಂಸ್ಥೆಗಳು ಕಟ್ತಾ ಇದ್ದಾರೆ, ನಿಮಗೆ ದಾಡಿಯ ಪಡೆದಿದೆ, ನೀವು ಕಟ್ಟಿ ನಾವು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿ ಅವರು ಎಲ್ಲ ಕಡೆ ಪರ್ಮಿಷನ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಅದಕ್ಕಾಗಿ ಈ ಜಿಲ್ಲೆಯಲ್ಲಿ ಒಂದೊಂದು ಸಂಸ್ಥೆ ನೀವು ಕಾಣ್ತೀರಿ. ಅದು BLD ಇರ್ಬೋದು, ಅದು KLE ಇರ್ಬೋದು, ಅದು ಹಾವೇರಿದೆ ಇರ್ಬೋದು, ಧಾರವಾಡ ಇರ್ಬೋದು. ಇವೆಲ್ಲ ಸಂಸ್ಥೆ ಪ್ರೇರಣೆ ಪಡೆದಿದ್ದು ಆ ಕಾಲದಲ್ಲಿ. ಅದು ಆದಮೇಲೆ ಮತ್ತು ಮುಂದೆ ಬಂದಂಥ ವ್ಯಕ್ತಿಗಳು ಅದಕ್ಕೆ ಬೆಳೆಸ್ಕೊಂಡು ಹೋದರು. ಅದರಲ್ಲಿ ವಿಶೇಷವಾಗಿ ನಮ್ಮ BM ಪಾಟೀಲ್ರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಆಸಕ್ತಿ ವಹಿಸಿ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳು ಪ್ರಾರಂಭ ಮಾಡಿದ್ರು. ಅವ್ರಿಗೆ ಮೆಡಿಕಲ್ ಕಾಲೇಜ್ ಮಾಡಬೇಕನ್ನೋ ಇಚ್ಛೆನೂ ಕೂಡ ಇತ್ತು. ಆದರೆ ಕಾರಣಾಂತರದಿಂದ ಅಷ್ಟು ಬೇಗನೆ ಆಗಲಿಲ್ಲ. ದುಡ್ಡು ಕೂಡ ಅವಾಗ ಭಾಳ ಬೇಕಾಗ್ತಿತ್ತು. ಸೊ ಕೊನೆಗೆ ಅವರು ಸರ್ಕಾರದಿಂದ ಪರ್ಮಿಷನ್ ಸಿಗಲಿಲ್ಲ ಅಂತ ಹೇಳಿ ಬಹುಶಃ ಕೋರ್ಟಿಗೆ ಹೋಗಿ ಕೋರ್ಟಿಂದ ಮೆಡಿಕಲ್ ಕಾಲೇಜ್ ಪಡ್ಕೊಂಡ್ರು. ಅದೇ ರೀತಿಯಾಗಿ ಈ ಸಿದ್ಧಾರ್ಥ ಎಜುಕೇಶನ್ ಸೊಸೈಟಿ ಅಂತ ನನ್ನ ಕಾಲದಲ್ಲಿ ತುಮಕೂರಿನಲ್ಲಿ ಗಂಗಾಧರಯ್ಯನವರಿದ್ದರು. ಅಲ್ಲಿ ತುಮಕೂರು ಸ್ವಾಮೀಜಿ ಅವರಿಗೆ ನಾನು ಭೇಟಿಯಾಗಿ ಕೇಳಿದೆ, ಸ್ವಾಮೀಜಿ ನೀವು ಮೆಡಿಕಲ್ ಕಾಲೇಜ್ ಮಾಡಬೇಕಾಗಿದ್ರೆ ನೀವು ಮಾಡಿ, ನಾನು ಇವರಿಗೆ ಇಂಜಿನಿಯರಿಂಗ್ ಕಾಲೇಜ್ ಮಾಡಕ್ಕೆ ಹೇಳ್ತೀನಿ ಅಂತ. ಅವರು ದೊಡ್ಡ ಸ್ವಾಮಿಗಳು ಅವ್ರು ಹೇಳಿದ್ರು, ಇಲ್ಲ ಮಲ್ಲಿಕಾರ್ಜುನ್, ನಾನು ಮಾಡೋದಿಲ್ಲ, ಅದು ಭಾಳ ಹೆಚ್ಚಿನ ದುಡ್ಡು ಬೇಕು, ನಾನು ಸುಮ್ಮನೆ ಇಂಜಿನಿಯರಿಂಗ್ ಕಾಲೇಜೇ ನಡೆಸ್ತೀನಿ, ಅದು ಬೇಡ, ಗಂಗಾಧರಯ್ಯನೇ ಮಾಡಿಕೊಂಡ್ರು ಮಾಡಿಕೊಳ್ಳಿ ಅಂತಂದು. ಆಮೇಲೆ ಗಂಗಾಧರಯ್ಯ ನಾನು ಸಹಾಯ ಮಾಡಿದೆ, ಇಂಜಿನಿಯರಿಂಗ್ ಕಾಲೇಜ್ ಮಾಡಿ ಅಲ್ಲಿ ನಾವು ರಾಷ್ಟ್ರಪತಿ ಕರೆಸಿ ಅದಕ್ಕೆ ಉದ್ಘಾಟನೆ ಮಾಡಿ, ಆಮೇಲೆ ರಾಜೀವ್ ಗಾಂಧಿ ಕರೆಸಿ
ಮೆಡಿಕಲ್ ಕಾಲೇಜ್ ಅಂತ. ಆದರೆ ಆ ಮೆಡಿಕಲ್ ಕಾಲೇಜು ಕೂಡ ಈ ಯಾವ ರೀತಿಯಾಗಿ ನಮ್ಮ BM ಪಾಟೀಲ್ ತೊಂದರೆ ಕೊಟ್ಟರು, ಅದಕ್ಕೂ ಹಾಗೆ ತೊಂದರೆ ಕೊಟ್ಟರು. ಅದು ಒಂದೊಂದು ಸಲ ಈ ಎಜುಕೇಷನ್ ಸೊಸೈಟಿದಾಗ ಪಾಲಿಟಿಕ್ಸ್ ಬರ್ತದೆ. ಖರ್ಗೆ ಅವರು ಅದರ ಅಧ್ಯಕ್ಷರಾಗಿದ್ದಾರಲ್ಲಿ, ನೀವು ಒಂದು ವೇಳೆ ಖರ್ಗೆ ಅವರಿಗೆ ಆ ಅಧ್ಯಕ್ಷೆಯಿಂದ ತೆಗೆದರೆ ನಾವು ಮೆಡಿಕಲ್ ಕಾಲೇಜ್ ಕೊಡ್ತೇವೆ ಅಂತ ಹೇಳಿ ಆ ಗಂಗಾಧರಯ್ಯನವ್ರಿಗೆ ಹೇಳಿದ್ರು. ಅವ್ರು ಹೇಳಿದ್ರು ಅಷ್ಟು ಸರಿ ಕಾಣಲ್ಲ ಸರ್, ಅವರಿಂದ ನಾವು ಸಾಕಷ್ಟು ಎಜುಕೇಷನ್ ಮಿನಿಸ್ಟರ್ ಇದ್ದಾಗ ಇವ್ರು ಇದ್ದಾಗ ಸಹಾಯ ಪಡೆದಿದ್ದೇವೆ ಮತ್ತು ಅವರಿಂದನೇ ನಮ್ಮ ಸಂಸ್ಥೆ ಮುಂದೆ ಬಂದಿದೆ. ಅದಕ್ಕಾಗಿ ನಾಳೆ ನೀವು ಏನಾರ ಅಧ್ಯಕ್ಷರು ನಮ್ಗಾದರೆ ಇನ್ನೊಬ್ಬರು ತೆಗಿಯಂದ್ರೆ ನಾನು ಹೆಂಗೆ ತೆಗಿಯೋಕ್ಕಾಗ್ತದೆ, ಹಂಗಾದ್ರೆ ನಾವು ಕಾಲೇಜ್ ಕೊಡೋದಿಲ್ಲ ಅಂತ ಹೇಳಿದ್ರು. ಆವಾಗ ನಾನು ಸೋಲಿ ಸೋರಾಬ್ಜಿ ಅವರಿಗೆ ವಕಾಲತ್ ಕೊಟ್ಟು ಸುಪ್ರೀಂ ಕೋರ್ಟ್ನಾಗ ಹೋರಾಟ ಮಾಡಿ ಆ ಮೆಡಿಕಲ್ ಕಾಲೇಜ್, ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತಂದಿದ್ದು. ಅದು ಶೆಡ್ಯೂಲ್ ಕಾಸ್ಟ್ ಅಂತ ಯಾರು ಕೊಡಲಿಲ್ಲ, ಅಥವಾ ಇವರು ನಡೆಸಂಗಿಲ್ಲ ಅಂತನೂ ಕೊಡಲಿಲ್ಲ. ಕಾರಣ ಇಷ್ಟೇ, ನಾವು ಕೊಡಂಗಿಲ್ಲಪ್ಪ, ನೀವು ಯಾರಿಗೂ ಅಧ್ಯಕ್ಷರು ಮಾಡಿರಿ ಅಂತ. ಅದಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಬರಬಾರದು. ಈ ಸಂಸ್ಥೆಯಲ್ಲೇ ಕಲಿತವರು ಒಬ್ರು ಒಂದು ಪಾರ್ಟಿಯಲ್ಲಿದ್ದರೆ ಇನ್ನೊಬ್ರು ಇನ್ನೊಂದು ಪಾರ್ಟಿಯಲ್ಲಿ. ಅದೇ ರೀತಿಯಾಗಿ ನಮ್ಮ KLE ಸೊಸೈಟಿಯಲ್ಲಿ ಒಬ್ರು ಕಾಂಗ್ರೆಸ್ನಾಗಿದ್ರು, ಒಬ್ರು ಜನತಾದಲ್ಲಿ, ಒಬ್ರು ಜನತಾದಲ್ಲಿದ್ರು, ಒಬ್ರು BJPಯಲ್ಲಿ. ಮತ್ತು ಅದು ಪ್ರಾರಂಭ ಆಗಿದ್ದು ಕಾಂಗ್ರೆಸ್ಲಿಂದಲೇ. KLE ಸೊಸೈಟಿ ಪ್ರಾರಂಭ ಆಗಿದ್ದು ಅದರ ಹೆಸರೇ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್. ಆ ಕಾಲದಾಗ ಕೊಟ್ಟಿದ್ದು. ಆದ್ರೆ ಮುಂದೆ ಬರ್ತಾ ಬರ್ತಾ ಜನ ಅವ್ರದ್ದು ಇವ್ರದ್ದು ಅಂತ ಹೇಳಕ್ ಪ್ರಾರಂಭ ಮಾಡಿ ಆ ಸಂಸ್ಥೆ ಕೆಡಿಸ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅದೇ ರೀತಿಯಾಗಿ ಇದಕ್ಕೂ ಕೂಡ ಬೆನ್ನತ್ತಿದ್ರು. ಆದರೆ BM ಪಾಟೀಲರು ಧೈರ್ಯವಂತರು. ಅವ್ರು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇಲ್ಲಿ ದೊಡ್ಡ ಕಾಲೇಜನ್ನು ಸ್ಥಾಪನೆ ಮಾಡೋಕ್ಕೆ ಅವರು ಮುಂದೆ ಬಂದರು. ಅದರಿಂದ ಇವತ್ತು ಆ ಕಾಲೇಜ್ ನಡೆಸೋದು ಅಲ್ಲದೆ MB ಪಾಟೀಲ್ ಬಂದ ಮೇಲೆ ಇದು ಚಿತ್ರನೇ ಬದಲಾಯಿಸೋಯ್ತು. ನಾನು ಬಂದಾಗ ನಾನು ಅನೇಕ ಸಾರಿ ಬಂದಿದ್ದೀನಿ, ಅವ್ರ ಲಗ್ನಕ್ಕೆ ಬಂದಿದ್ದೀನಿ, ಇದು ಬಂದಿದ್ದೀನಿ, ಕರೆದಾಗೆಲ್ಲ ಬಂದಿದ್ದೀನಿ. ನೋಡಿದಾಗ ಇಲ್ಲಿಂದ ಅವ್ರ ಮನೆ ಹಳೇದಾಗಿದೆ, ಕಲ್ಲಿನ ಮನೆ. ಸೊ ಅಲ್ಲಿಂದ ಇಲ್ಲಿ ಹೊರಗೆ ಬಂದ್ರು ಮಾಡ 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 ಕಾಣ್ತಿತ್ತು. ಎಲ್ಲ ಕಡೆ ಗಿಡ ಇಲ್ಲ, ಮಣ್ಣಿಲ್ಲ, ಸುಡುಗಾಡಿಲ್ಲ, ಏನಿಲ್ಲ. ಏನೋ ನಮ್ಮ ಗುಲ್ಬರ್ಗದಂಗೆ ಅದಲ್ಲಪ್ಪ ಇದನ್ನು ಅಂತ. ಆದರೆ ಆವಾಗ ಒಂದೆರಡು ಕಾಲೇಜ್ ಬಿಟ್ರೆ ಏನು ನಮಗೆ ಈ ಕಳೆ ಅಂತಾರಲ್ಲ, ಹೆಂಗ್ ಮನುಷ್ಯನ ಮುಖದ ಮೇಲೆ ಕಳೆ ಇರಬೇಕು ಅಂತ, ಅದೇ ರೀತಿಯಾಗಿ ಊರಿಗೆ ಕಳೆ ಬಂದಿದ್ದು MB ಪಾಟೀಲ್ ಅವರು ಮೆಡಿಕಲ್, ಇಂಜಿನಿಯರಿಂಗ್ ಕಾಲೇಜು, ಎಜುಕೇಶನ್ ಹಬ್ ಮಾಡಿದಕ್ಕಾಗಿ ಇವತ್ತು ಇದಕ್ಕೆ ಅಷ್ಟೊಂದು ಬೆಲೆ ಬಂದಿದೆ. ಅದಕ್ಕೆ ನೀವು ನೋಡ್ರಿ, ಇವ್ರ ಮನೆಯಿಂದ ನಾವು ಈ ಕಡೆ ಬರ್ತಿದ್ದೇವೆ, ಇಲ್ಲಿ ಹೆಲಿಕಾಪ್ಟರ್ ಇಲ್ಲಿ ಇಳಿಸ್ಲಾಕ ಸೈನಿಕ ಸ್ಕೂಲ್ ಕಡೆ ಒಂದು ಮನೆ ಇರ್ತಿದ್ದಿಲ್ಲ, ಒಂದು ಏನಿಲ್ಲ. ಈಗೆಲ್ಲ ಅಂಗಡಿನೇ ಅಂಗಡಿ ನೋಡ್ತಾ ಇದ್ದೀನಿ. ಈ ಸಾರಿ ಬಂದಾಗ ಎಲ್ಲ ಕಡೆ ಎರಡು ಪಕ್ಕದಲ್ಲಿ ಅಂಗಡಿಗಳು. ಅಂದ್ರೆ ಶಿಕ್ಷಣದಿಂದ ನೋಡಿ ಆರ್ಥಿಕ ಬಲನೂ ಬಂತು, ನಿಮಗೆ ಶೈಕ್ಷಣಿಕ ಬಲ ಅಂತೂ ಇತ್ತ ಬಂದಿದೆ. ಮತ್ತು ಅದು ಅಲ್ಲದೆ ಈ ವೈಚಾರಿಕವಾಗಿ ನಾವು ಬೆಳೀತಕ್ಕಂಥ ಒಂದು ಸ್ಥಾನನೂ ಕೂಡ ಇದು ಆಗಿದೆ. ಅದಕ್ಕಾಗಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಅವರು ತಂದೆಯವರು ಕಟ್ಟಿದ್ದು, ಅದೇ ರೀತಿಯಾಗಿ ನಮ್ಮ ಸ್ವಾಮೀಜಿಯವರು ಎಲ್ಲ ಸಹಾಯ ಮಾಡಿದ್ದು, ಬಂಗಾರಮ್ಮ ಇದಕ್ಕೆ ಸಹಾಯ ಮಾಡಿದ್ದು, ಇದು ಎಲ್ಲ ಸಹಾಯವನ್ನು ಪಡ್ಕೊಂಡು ಅವರು ಇನ್ನೂ ಎತ್ತರಕ್ಕೇನು
ಬೆಳೆಸಿದಾರೋ ಇದು ಒಂದು ದೊಡ್ಡ ಗುಣ ಅವರಲ್ಲಿದೆ. ಮತ್ತು ಕ್ವಾಲಿಟಿಯಲ್ಲಿ ಆಗಲಿ ಅಥವಾ ವಿಚಾರಗಳಲ್ಲಿ ಇದರಲ್ಲಿ ಕಾಂಪ್ರಮೈಸಿಂಗ್ ಇಲ್ಲ. ಒಳ್ಳೆ ಶಿಕ್ಷಕರು ಇರಬೇಕು. ಸುಮ್ಮನೆ ರೆಕಮೆಂಡೇಶನ್ ಮೇಲೆ ಎಲ್ಲ ಹೋಗಿಲ್ ಭರ್ತಿ ಮಾಡಿ ನೀವು ಇಟ್ಟರೆ ನಿಮ್ಮ ಮಕ್ಕಳೇ ದೊಡ್ಡವರಾಗ. ಒಳ್ಳೆ ಟೀಚರ್ ನೀವು ತಗೊಂಡು ಒಳ್ಳೆಯವರಿಗೆ ಇಟ್ಟರೆ ನೂರಾರು ಮಕ್ಕಳು ವಿದ್ಯಾವಂತರಾಗಿ ಕಾಂಪಿಟೇಷನ್ದಾಗ ಇಳಿದ್ದಾರೆ. ಇಲ್ಲ ಇವ ನಮ್ಮವನು ಅಂತ ಹೇಳ್ಕೊಂಡು ಇವ್ರು ರೆಕಮೆಂಡೇಶನ್ ಮಾಡಕ್ ಹೋದ್ರೆ ಅಂದ್ರೆ ಅದ ಕೊನೆಗೆ ನಮ್ಮ ಸಮಾಜದ ಪೀಳಿಗೆಗಳಿಗೆ ಮುಂದಿನ ಪೀಳಿಗೆಗೆ ಹಾನಿ ಆಗ್ತದೆ. ಅದಕ್ಕಾಗಿ ಅವರು ಹೇಳ್ತಾ ಇದ್ರು, ನಾನು ಎಂದೂ ಕಾಂಪ್ರಮೈಸ್ ಮಾಡಿಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ. ಬಾಕಿದ್ರಲ್ಲಿ ಏನಾರ ಕಾಂಪ್ರಮೈಸ್ ಆಗ್ಬೋದು, ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದರೆ ಅದಕ್ಕೆ ನಾನು ಕಾನೂನುಬದ್ಧವಾಗಿ ಮತ್ತು ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಸಂಸ್ಥೆಗೆ ಧಕ್ಕೆ ಬರಲಾರ್ದಂಗ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಮಾತನ್ನ ಅವ್ರು ಹೇಳಿದ್ರು. ಇದು ಒಂದು ದೊಡ್ಡ ಸಂಸ್ಥೆ, ಅವರು ಬೆಳೆಸಿದ್ದಾರೆ. ಇದಕ್ಕೆ ಮುಂದೆ ಅದೇ ರೀತಿಯಾಗಿ ಅವರು ಬೆಳೆಸ್ಕೊಂಡು ಹೋಗ್ತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ. ಮನುಷ್ಯ ಯಾವುದೇ ಒಂದು ಅವರ ಹತ್ರ ಛಲ ಇದ್ರೆ ಅಥವಾ ನಾನು ಈ ಸಂಸ್ಥೆ ನಡೆಸಲೇಬೇಕು, ಒಳ್ಳೇದಾಗಬೇಕು, ಬೇರೆಯವ್ರಿಗಿಂತಲೂ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಗಟ್ಟಿ ಮನಸ್ಸು ಮಾಡಿದ್ರೆ ಇದೇ ರೀತಿಯಾಗಿ ಇವತ್ತು BLD ರಿಸಲ್ಟ್ ಏನಿದೆ ಇದೇ ರೀತಿಯಾಗಿ ರಿಸಲ್ಟ್ ಬರ್ತದೆ. ಇಲ್ಲ ಬಂದವರಿಗೆಲ್ಲ ನಾವು ತುಂಬಿಕೊಂಡು ಹೋಗಿ ಏನ್ಯಾಕಾಗಲ್ಲ ಸಂಸ್ಥೆ ಅಂತಂದ್ರೆ ಆ ಸಂಸ್ಥೆ ಇದ್ದು ಮುಂದೆ ಬರೋದಿಲ್ಲ. ಅದಕ್ಕಾಗಿ ಅವರು ಮಾಡಿದಂಥ ಕೆಲಸ ಉತ್ತಮ ಇದೆ. ಇದು ಕೆಲಸ ಕಟ್ಟಡಗಳು ನಡೀತಾ ಇವೆ. ಅದಕ್ಕಾಗಿ ನಾವು BM ಪಾಟೀಲ್ರನ್ನ, MB ಪಾಟೀಲ್ರನ್ನ, ಸ್ವಾಮೀಜಿಗಳನ್ನ, ಆ ಮಾತೆ ಏನು 54 ಎಕರೆ ನಮ್ಮ ಜಮೀನು ಕೊಟ್ಟು ಪ್ರೋತ್ಸಾಹ ಮಾಡಿದಾಳು ಅವರೆಲ್ಲರಿಗೂ ಕೂಡ ಬಿಜಾಪುರ ಜನ ನೆನೆಸ್ಕೊಳ್ಬೇಕು ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಳ್ತೇನೆ. ಇನ್ನೊಂದು ವಿಶೇಷ, ಈ ನಾನು ಯಾವಾಗಲೂ ಒಂದು 15 ವರ್ಷದಿಂದ ಬುದ್ಧ ವಿಹಾರ ನಾವು ಶುರು ಮಾಡಿದ್ಮೇಲೆ ನಾವು ಒಂದು ಸಣ್ಣ ಪುಸ್ತಕ ಅಂದರೆ ಕ್ಯಾಲೆಂಡರ್ ಪ್ರಿಂಟ್ ಮಾಡ್ತೀವಿ. ಈ ಕ್ಯಾಲೆಂಡರನ್ನು ಬುದ್ಧನ ಫೋಟೋ ಹಾಕಿ ಮಾಡಿದಾಗ ಅದರೊಳಗೆ ಕೆಲವು ಬುದ್ಧನ ವಚನ, ಬಸವನ ವಚನ, ಅಂಬೇಡ್ಕರ್ ಅವರ ಹೇಳಿದ ಮಾತನ್ನ ಇದರಲ್ಲಿ ಪ್ರಿಂಟ್ ಮಾಡ್ತೀವಿ. ಮೊದಲನೇ ಪೇಜ್ನಲ್ಲೇ ಇವತ್ತಿಂದಲ್ಲ, ಇದು 15 ವರ್ಷದಿಂದ ಮೊದಲನೇ ಪೇಜ್ನಲ್ಲೇ ನಾವು ಇದನ್ನು ಹಾಕಿಬಿಡ್ತೀವಿ. ಏನು ಬುದ್ಧ ಹೇಳಿದ್ದು ಸರಿಯಾದ ದೃಷ್ಟಿ, ಸರಿಯಾದ ಸಂಕಲ್ಪ, ಸರಿಯಾದ ಮಾತು, ಸರಿಯಾದ ಕೃತ್ಯ, ಸರಿಯಾದ ಜೀವನ ಉಪಯೋಗ ಮತ್ತು ಸರಿಯಾದ ಪ್ರಯತ್ನ, ಸರಿಯಾದ ಜಾಗ್ರತೆ, ಸರಿಯಾದ ಮನೋ ಏಕಾಗ್ರತೆ, ಆರ್ಯ ಅಷ್ಟಾಂಗ ಮಾರ್ಗ ಅಂತ ಹೇಳಿ ಬುದ್ಧ ಹೇಳಿದರು. ಈ ತತ್ವದ ಮೇಲೆ ನಡಿಬೇಕು ಅನ್ನತಕ್ಕಂಥದ್ದೇ ನನ್ನ ಆಸೆ. ಅದೇ ರೀತಿಯಾಗಿ ಅದರ ಕೆಳಗಡೆ ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೇನು, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವರ ಕಂಡಯ್ಯ. ಇದು ಬಸವಣ್ಣನು. ಇದು ಕೂಡಲ ಸಂಗಮ ದೇವರು ಹೇಳಿದ್ದೂ ಇದೆ, ಅಥವಾ ಬಸವಣ್ಣನವರು ಹೇಳಿದ್ದೂ ಇದೆ, ಬುದ್ಧ ಹೇಳಿದ್ದೂ ಇದೆ. ಅದಕ್ಕಾಗಿ ನಾವು ಯಾವಾಗಲೂ ಇದನ್ನ ಪ್ರತಿಯೊಂದು ಪೇಜ್ನಲ್ಲಿ ಅವ್ರು ಏನೇನು ಹೇಳ್ತಾರೋ ಅದ್ರ ಕೆಳಗಡೆ ಬರೆದು 1 ಲಕ್ಷ ಪ್ರತಿ ವರ್ಷ ಪ್ರಿಂಟ್ ಮಾಡಿ ನಾ ಎಲ್ಲರಿಗೂ ಹಂಚ್ತೇನೆ ಬುದ್ಧ ವಿಹಾರದ ಪೂರ್ಣಿಮೆ ದಿವಸ. ಮತ್ತು ನಮ್ಮ ಮನೆಯವರು ಪ್ರತಿ ಪೂರ್ಣಿಮೆಗೆ ಗುಲ್ಬರ್ಗಕ್ಕೆ ಬಂದು ಈ ಬುದ್ಧನ ದರ್ಶನ ತಗೊಂಡು
ಅವರು ಹೋಗ್ತಾರೆ. ಯಾಕೆ ಹೇಳ್ತೀನಿ ಅಂದ್ರೆ, ಒಬ್ಬರಲ್ಲಿ ಆ ಇದು ಬಂದರೆ, ನಿಷ್ಠೆ ಆಗಿದ್ರೆ, ಅದು ನಿಷ್ಠೆ ಮನುಷ್ಯನಿಗೆ ಅಥವಾ ಯಾವ ನಂಬಿಕೆ ಇರೋದು ಆ ನಂಬಿಕೆಯನ್ನು ನಮಗೆ ಬಹಳಷ್ಟು ಶಾಂತಿ ಮನಸ್ಸಿಗೆ ಕೊಡ್ತದೆ. ಹೀಗೆ ನಾವು ವಿದ್ಯೆಗೆ ಮಹತ್ವ ಕೊಡಬೇಕು. ನಾವು ಸ್ವಲ್ಪ ಬಡವರಿಗೂ ಚಾನ್ಸ್ ಕೊಡ್ಬೇಕು. ಬಡವರಿಗೂ ಚಾನ್ಸ್ ಕೊಡ್ಬೇಕಂದ್ರೆ, ಯಾಕಂದ್ರೆ ಆಯ್ತಪ್ಪ ನಿನಗೆ ಕೊಟ್ಟಿರ್ಬೇಕು ಹೇಳ್ತೀನಿ, ನನಗೆ ಕೊಟ್ಟಿಲ್ಲಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಸ್ವಲ್ಪ ಅದು ಪದೇ ಪದೇ ವಚನ ಒಂದು ಹೇಳ್ತಾರಲ್ಲ, ಕೊಟ್ಟಿದ್ದು ಪರರಿಗೆ ಮತ್ತು ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ತನಗೆ ಅಂತ. ಹಾಗೆ ನೀವು ಇದನ್ನ ಸಮಾಜಕ್ಕೂ ಕೂಡ ಕೊಡ್ತಾ ಇದ್ದೀರಿ. ಇದು ಲಾರ್ಜ್ ಸ್ಕೇಲ್ ನಲ್ಲಿ ಕೊಡ್ತಾ ಇದ್ದೀರಿ. ಕೆಳಮಟ್ಟದ ಜನ ಇದರಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ಭಾಗ ಆದರೂ ಬಂದ್ರೆ ನಿಶ್ಚಿತವಾಗಿ ಸಮಾಜ ಬೆಳಕಿಗೆ ಬರ್ತದೆ. ಅದಕ್ಕಾಗಿ ಎಲ್ಲರೂ ಇವತ್ತು ನಾವು ಸಂವಿಧಾನ ಹೇಳ್ತೇವೆ. ಸಂವಿಧಾನದಲ್ಲಿ ಇದು ಬರೆದಿದ್ದಿದೆ, ಏನಿದೆ? ಸಮಾನತೆ ಮತ್ತು ಎಲ್ಲರಿಗೆ ಒಂದಾಗಿ ನೋಡಬೇಕು ಮತ್ತು ಎಲ್ಲರಿಗೆ ಸ್ವಾತಂತ್ರ್ಯ ಇರಬೇಕು. ಇವೆಲ್ಲ ಅದರಲ್ಲಿ ಹೇಳಿದಿದೆ. ಆ ಸಂವಿಧಾನವನ್ನ ಬರೆದಂತ ಮಹಾಪುರುಷರಿಗೂ ಕೂಡ ಇದರ ಅನುಭವ ಇದೆ. ಯಾಕಂದ್ರೆ ಅವರು ಚಿಕ್ಕಂದ್ರಲ್ಲೇ ಅವರು ನೋಡಿದ್ದಾರೆ ಯಾವುದು ಒಳ್ಳೆಯದು ಕೆಟ್ಟದ್ದು, ಹೇಗೆ ಒಬ್ಬ ಮನುಷ್ಯ ಇನ್ನೊಂದು ಮನುಷ್ಯನಿಗೆ ನೋಡ್ಕೊಳ್ತಾನೆ ಅನ್ನೋದು ಗೊತ್ತಾದ ಮೇಲೆ ಸಂವಿಧಾನದಲ್ಲಿ ಇವೆಲ್ಲನೂ ಕೂಡ ಅವರು ಈ ಅಂಶಗಳನ್ನು ಇಳಿಸಿದ್ದಾರೆ. ಕೆಲವು ಜನ ಹೇಳ್ತಾರೆ ಅವ್ರಿಗೆ ಗೊತ್ತೇ ಇಲ್ಲ, ಪಾಪ ಓದಿಲ್ಲ. ಆಮೇಲೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಏನು ಮಾತಾಯಿತು, ಯಾವ ರೀತಿಯಾಗಿ ಸಂವಿಧಾನ ಮಾಡಿದಂತ ಬರೆದರು, ಅಥವಾ ಯಾರ್ಯಾರ ವಿಚಾರಗಳು ಏನೇನು ಬಂದು, ಇದೆಲ್ಲ ಬಹಳ ಜನರಿಗೆ ಗೊತ್ತಿಲ್ಲ. ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಸುಮ್ಮನೆ ಮೇಲಿನ ಮಾತಿಗೆ ಸಂವಿಧಾನ ಸರಿ ಇಲ್ಲ, ಅದು ಸರಿ. ಬ್ರಿಟಿಷರ ಕಾಲದಲ್ಲಿ ಆಗಲಿ ಅಥವಾ ಬಹಮನಿ ಕಾಲದಲ್ಲಿ ಆಗಲಿ ನಿಮಗೆ ಸ್ವಾತಂತ್ರ್ಯ ಇತ್ತ, ಓಟಿನ ಅಧಿಕಾರ ಇತ್ತ. ಅಷ್ಟೇ ಅಲ್ಲ, ನಾವು ಸಾವಿರಾರು ವರ್ಷದ ಮಾತಾಡ್ತೇವೆ. ಸಾವಿರಾರು ವರ್ಷದ ಹಿಂದೆ ನಮ್ಮ ಹೆಣ್ಣು ಮಕ್ಕಳಿಗೂ ಕೂಡ ಸ್ವಾತಂತ್ರ್ಯ ಇರಲಿಲ್ಲ. ಸಂವಿಧಾನ ಬಂದ ಮೇಲೆ ಎಲ್ಲರಿಗೆ ಓಟಿನ ಅಧಿಕಾರ ಸಿಕ್ಕಿತ್ತು. ಇದು ಸಂವಿಧಾನ ಬಂದ ಮೇಲೆ, ಆ ಓಟಿನ ಅಧಿಕಾರ ಸಿಕ್ಕ ಮೇಲೆ ನಮಗೆ ಯಾರು ಬೇಕು ಅವರನ್ನ ಆರಿಸ್ತರ್ತಕ್ಕಂಥದ್ದು ನಾವು ಮಾಡ್ತೇವೆ. ಅದರಿಂದ ಜನರ ಹತ್ರ ಇವತ್ತು ಶಕ್ತಿ ಬಂದಿದೆ. ಸಣ್ಣವರ ಹತ್ರ, ದೊಡ್ಡವರ ಹತ್ರ ಎಲ್ಲರಿಗೂ ಕೂಡ ಇವತ್ತು ಒಂದು ಓಟು, ಒಂದು ಮನುಷ್ಯನಿಗೆ, ಒಬ್ಬ ಮನುಷ್ಯನಿಗೆ ಒಂದೇ ಓಟು ಅಂತಕ್ಕಂಥದ್ದು. ಅವರು ಟಾಟಾ ಇರಲಿ, ಬಿರ್ಲಾ ಇರಲಿ, ಡಾಲ್ಮಿಯಾ ಇರಲಿ, ಅಥವಾ ನಿಮ್ಮ ಅದಾನಿ ಅಂಬಾನಿ ಯಾವನೇ ಇರಲಿ, ಅವ್ನು ಕೋಟ್ಯಾಂತರ ರೂಪಾಯಿ ಇದ್ರೆ ಅವನ ಓಟಿಗೂ ಒಂದೇ ಬೆಲೆ. ಮತ್ತು ಕನಿಷ್ಠ ಕೆಲಸ ಮಾಡತಕ್ಕಂಥ ಒಬ್ಬ ಸಾಮಾನ್ಯ ವರ್ಕರ್ಗಳು ಅವನ ಓಟಿಗೂ ಒಂದೇ ಬೆಲೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಡ್ಕೊಂಡ್ರೆ ಮನುಷ್ಯ ಕುಲಕ್ಕೆ ಉದ್ಧಾರ ಆಗ್ತದೆ, ಮನುಷ್ಯ ಕುಲ ಉದ್ಧಾರ ಆಗ್ತದೆ. ಮತ್ತು ನಾವು ಅವಾಗ ಸ್ವಲ್ಪ ಹೊಡೆದಾಡೋದು ಬಿಡ್ತೇವೆ. ಈಗ ನೋಡಿ, ಪ್ರಪಂಚದಲ್ಲಿ ಎಲ್ಲ ಕಡೆ ಇದ್ದು ನಡೆದಿದೆ. ಯಾಕೆ ನಡೆದಿದೆ? ಇಲ್ಲಿವರೆಗೆ ಇನ್ನೊಂದೇನಂದ್ರೆ, ಆಶ್ಚರ್ಯದ ಮಾತೇನಂದ್ರೆ, ಇಡೀ ಪ್ರಪಂಚಕ್ಕೆ ಬುದ್ಧನ ಹಾದಿ ತುಳಿಬೇಕು ಅಂತ ಹೇಳಿ ಜವಾಹರ್ಲಾಲ್ ನೆಹರು ಅವರು ಹಿಡ್ಕೊಂಡು ಎಲ್ಲರೂ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೂ ಹೇಳಿದ್ರೆ, ಬಟ್ ಎಲ್ಲ ದೊಡ್ಡವರು ಬುದ್ಧನ ಬಗ್ಗೆ, ಬುದ್ಧ ಶಾಂತಿ ಪ್ರಿಯ, ಬುದ್ಧ, ಬಸವ, ಇವರೆಲ್ಲರೂ
ಶಾಂತಿ ಪ್ರಿಯರು ಮತ್ತು ಒಳ್ಳೆ ಮಾರ್ಗದ ಮೇಲೆ ನಡಿಬೇಕು ಅಂತಕ್ಕಂಥ ಬೋಧನೆ ಕೊಡ್ತಾರೆ. ಆದ್ರೆ ನಾವು ನೋಡ್ತೇವೆ ಪ್ರಪಂಚದಲ್ಲಿ ಧರ್ಮಗಳಲ್ಲಿ ಜಗಳ ಆಗ್ತಿದೆ. ಈ ಬೌದ್ಧರು ಜಗಳ ಆಡ್ತಾ ಇದ್ದಾರೆ. ಕಂಬೋಡಿಯಾ ವರ್ಸಸ್ ಥೈಲ್ಯಾಂಡ್, ಎರಡೂ ಬೌದ್ಧ ದೇಶಗಳು. ಆದ್ರೆ ಜಮೀನಿಗೋಸ್ಕರ ಈ ಜಾಗ ನಂದು, ಇದ್ರ ಮೇಲೆ ಇರ್ತಕ್ಕಂಥ ದೇವಾಲಯ ನಂದು, ಇದ್ರ ಮೇಲೆ ಇರ್ತಕ್ಕಂಥ ನಂದು, ಹಾಗೆ ಇಸ್ರಾಯೇಲ್ ಮತ್ತು ಪ್ಯಾಲೆಸ್ಟೈನ್ ಅಂತಕ್ಕಂಥ ಈ ಜಾಗ ನಂದು, ಈ ಜಾಗ ನಂದು, ಈ ದೇವರು ನಂದು, ಈ ದೇವರು ನಿಂದು. ಅದಕ್ಕಾಗಿ ನಾವು ಬಹಳ ಒಂದು ಹೆಜ್ಜೆ ಇಡಬೇಕಾದರೂ ಕೂಡ ಯಾವುದೇ ಸಮಾಜಕ್ಕೆ, ಯಾವುದೇ ಮನುಷ್ಯನಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು. ಮತ್ತು ನಮ್ಮ ದೇಶದಲ್ಲೂ ಕೂಡ ಈಗ ಕಾಸ್ಟ್ ಸೆನ್ಸಸ್ಸು ಇವೆಲ್ಲ ನಡೆದಿವೆ. ಸಹಜವಾಗಿ ಯಾರಿಗೆ ಸಿಕ್ಕಿಲ್ಲ ಅವರು ಮಾಡಂತಾರೆ, ಯಾರಿಗೆ ಸಿಕ್ಕಿದೆ ಅವ್ರು ಇದು ಏನಪ್ಪ ನೀವು ಹಚ್ಚಿರಿ ಬಿಟ್ಬಿಡಿ ಇದು ಅಂತಾರೆ. ಅದಕ್ಕಿಂತ ಕೆಳಗಿರ್ತಕ್ಕಂಥವ್ರು ಅವ್ರು ಹೇಳ್ತಾರೆ ನಮ್ಗೇನೂ ಇಲ್ಲ, ನಿಮ್ಗೆ ಹೊತ್ಕೊಂಡು ನಾವು ಭಾರ ಹೊತ್ಕೊಂಡು ಸಾಕಾಗಿದೆ, ನಾವು ಕುಸಿದು ಬೀಳೋ ಸ್ಥಿತಿಯಲ್ಲಿದ್ದೇವೆ, ನಮಗೇನಾದ್ರು ಕೊಡಿ ಅಂತ ಹೌದು. ಸೊ ಸಮಾಜದಲ್ಲಿ ಸಮಾನತೆ ಐಕ್ಯತೆ ಇಲ್ಲದೆ ಹೋದರೆ ಇವತ್ತಿಲ್ಲ ನಾಳೆ ನಮ್ಮ ದೇಶಕ್ಕೆ ತೊಂದರೆ ಆಗ್ತದೆ. ಅದಕ್ಕಾಗಿ ದೇಶ ಐಕ್ಯತೆಯಿಂದ ಇಡಬೇಕಾದ್ರೆ, ಒಕ್ಕಟ್ಟಾಗಿಡಬೇಕಾದ್ರೆ ನಾವು ಎಲ್ಲರೂ ಕೂಡ ಒಂದಾಗಿಡಬೇಕು. ಮೊದಲ ದೇಶ, ಆಮೇಲೆ ಇವೆಲ್ಲ ನಮ್ಮ ಏನು ನಂಬಿಕೆಗಳಿವೆ ಅದು ನಂತರ. ಬಟ್ ನಮ್ಮಲ್ಲಿ ಕೆಲವು ಜನ ಏನು ಹೇಳ್ತಾರೆ, ವ್ಯಕ್ತಿ ಮುಂಚೆ ಆಮೇಲೆ ದೇಶ ನೋಡೋಣ ಅಂತ. ಹಿಂಗೆ ಬಹಳ ಜನ ಆ ದುರ್ದೈವದಿಂದ ಅದು ಯಾಕೆ ಬಂದಿದೆ ಅವ್ರ ತಲೆಯಲ್ಲಿ ನನ್ಗೆ ಗೊತ್ತಾಗ್ತಾ ಇಲ್ಲ. ದೇಶ ಮುಖ್ಯ, ದೇಶ ಉಳಿದ್ರೆ ನಾವೆಲ್ಲರೂ ಉಳಿತೀವಿ. ದೇಶ ಇಲ್ಲಂದ್ರೆ ಯಾರು ಇರೋದಿಲ್ಲ. ಇವೆಲ್ಲ ಪಾಲಿಟಿಕ್ಸ್ನಾಗ ಆಮೇಲೆ ಸಂವಿಧಾನ ಉಳಿದ್ರೆ ಎಲ್ಲರಿಗೂ ಹಕ್ಕು, ಸಂವಿಧಾನ ಇಲ್ಲಂದ್ರೆ ಯಾರಿಗೂ ಇಲ್ಲ. ಇಲ್ಲಂದ್ರೆ ನಾನು ಈಗ ನಮ್ಮಲ್ಲಿ ಶಿಕ್ಷಣದಿಂದ ಯಾಕೆ ಹಿಂದಿದ್ದೀವಿ ಅಂದರೆ ನೈಜಾಮ್ ಕಾಲದಾಗ ನಮ್ಗೆ ಶಿಕ್ಷಣ ಸಿಕ್ಕಲಿಲ್ಲ. ನೀವು ಆದಿಲ್ ಶಾಹದಲ್ಲಿದ್ರಿ, ನಾವು ನೈಜಾಮ್ ಶಾಹಿದಾಗ ಇದ್ದೀವಿ. ಯಾಕಂದ್ರೆ ಇದ್ರ ಮೂಲ ಹಸನ್ ಗಂಗು ಮಹಾಮನಿ ಅಂದ್ರೆ ಗುಲ್ಬರ್ಗನೇ ಇದ್ರ ಮೂಲ. ಆ ಗುಲ್ಬರ್ಗದೇ 6 ತುಕಡಿ ಆದ. ಯಾವುದು ಈ ನಮ್ಮ ಗೋಲ್ಕೊಂಡ, ಆದಿಲ್ ಶಾಹಿ ನಿಮ್ಮದು, ಬರೀದ್ ಶಾಹಿ ಬೀದರ್ದು, ಅಹಮದ್ ನಗರ್ ಅಹಮದಾಬಾದ್ದು, ಸಾರಿ ನಮ್ಮ ಅಹಮದ್ ನಗರ್ ಶಿರ್ಡಿ ಸಾಯಿಬಾಬನ್ ಡಿಸ್ಟ್ರಿಕ್ಟ್ ಅದು. ಹಿಂಗೆ ಇವು 6 ತುಕಡಿಗಳಾದ. 6 ತುಕಡಿಗಳು ಆದ ಮೇಲೆ ಅವ್ರವ್ರ ರಾಜ್ಯಗಳವ್ರು ಕಾಪಾಡ್ಲಕ್ಕೆ ಜಗಳ ಆಡ್ತಾರೆ. ಇದು ದೇಶದ ದೃಷ್ಟಿಯಿಂದ ಜಗಳಗಳಲ್ಲವು. ತಮ್ಮ ರಾಜ್ಯಗಳನ್ನು ಉಳಿಸ್ಕೊಳ್ಬೇಕು, ತಮ್ಮ ಆಸ್ತಿಗಳನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಈ ರಾಜ್ಯದ ಜಗಳ ಆಡಿದ್ರು. ನಮಗೋಸ್ಕರ ಆಡಿಲ್ಲ ಅವರು. ನಾವು ಮುಂದೆ ಬರಬೇಕು, ಈ ಜನ ಮುಂದೆ ಬರಲಿ, ಪ್ರಜೆಗಳ ಮುಂದೆ ಬರಲಿ, ಅವರು ಸುಖವಾಗಿ ಬಾಳ್ಲಿ ಅಂತ ಯಾರು ಹೇಳಲಿಲ್ಲ. ಅವರು ಈ ಏರಿಯಾ ನಂದಿರ್ಬೇಕು, ಈ ಟೆರಿಟರಿ ನಂದಿರ್ಬೇಕು, ಅದಕ್ಕಾಗಿ ಹೋರಾಟ ಮಾಡಿದ್ರೆ ಹೊರತಾಗಿ ಜನರಿಗಾಗಿ ಹೋರಾಟ ಯಾರು ಮಾಡಿಲ್ಲ. ಜನರಿಗಾಗಿ ಹೋರಾಟ ಮಾಡತಕ್ಕಂಥದ್ದು ಮಹಾತ್ಮ ಗಾಂಧಿಯವರ ಮತ್ತು ಜವಾಹರ್ಲಾಲ್ ನೆಹರು ಅವರ, ಅಂಬೇಡ್ಕರ್ ಅವರ ಈ ಸಂವಿಧಾನ ಮತ್ತು ತಂದುಕೊಟ್ಟಂತ ಗಾಂಧಿ ತಂದುಕೊಟ್ಟಂತ ಸ್ವಾತಂತ್ರ್ಯ, ಇದು ನಾವು ನೆನಪಿನಲ್ಲಿಡಬೇಕು. ಇದು ಇದ್ರೆ ನಾವು ಮುಂದಕ್ಕೆ ಸುಖವಾಗಿ ಬಾಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಮ್ಮ ಎಂ ಬಿ ಪಾಟೀಲ್ ಇಲ್ಲಿ ಕರೆಸಿದ್ದಾರೆ. ನಾನು ನಿಜವಾಗಲೂ ಇದಕ್ಕಿಂತ ಬೃಹತ್ ಸಭೆ ಇತ್ತು ನಾನು ಬೆಳಗಾದಲ್ಲಿ. ಸುಮಾರು 25,000 ಜನ ಸೇರಿ ಅಲ್ಲಿ ನಮ್ಮ ಹೊಸದಾಗಿ ನಾವೇನು ಅಧ್ಯಕ್ಷರು ಮಾಡಿದ್ದೇವೆ ನಮ್ಮ ಪಾರ್ಟಿ, ಅವರಿಗೆ ಒಂದು ಉದ್ಘಾಟನೆ ಭಾಷಣ ನಮ್ಮ ರಾಹುಲ್ ಗಾಂಧಿದಿತ್ತು.
ಮತ್ತು ನಂತರ ನಂದು ಸಮಾರೋಹ ಭಾಷಣ ಇತ್ತು. ನಾನು ಅದನ್ನು ಬಿಟ್ಟು ಇಲ್ಲಿ ಬಂದೆ. ನೋಡೋಣ ಏನಾದರೂ ಚಾನ್ಸ್ ಸಿಗ್ತದೇನೋ ಈ ಎಂ.ಬಿ. ಪಾಟೀಲ್ ಕೇಳೋಣ, ನೋಡೋಣ ಹಿಂಗೆ ಬಂದಿದೆ ಸುದ್ದಿ, ನಾವು ಹೋಗ್ಬೇಕು ಅಂತ ಮಾಡಿದ್ವಿ ಅಂದರೆ ಇಲ್ಲ ಸರ್ ಇಲ್ಲ ರೆಡಿಯಾಗಿದೆ ಅಂತ. ನಾವೇನು ಅದು ಕ್ಯಾನ್ಸಲ್ ಮಾಡಿ ಹಿಂಗೆ ತೋರ್ಕೊಂಡು ಹೋಗ್ತಾ ಇದ್ದೇವೆ. ಮೈಲಾರಕ್ಕೆ ಹೋಗ್ಬೇಕಾದ್ರೆ ಗುಡ್ಡ ಸುತ್ಕೊಂಡೆಲ್ಲ ಹೋಗ್ಬೇಕಂದಂಗೆ ನಾನು ಈಗ ಡೆಲ್ಲಿಗೆ ಹೋಗ್ಬೇಕಾದ್ರೆ ಇದೆಲ್ಲ ಸುತ್ಕೊಂಡು ಈಗ ಹೋಗ್ಬೇಕು. ಅದಕ್ಕೆ ನಾನು ಕನಿಷ್ಠ ಇಲ್ಲಿ ಬಂದು ವಿಶೇಷವಾಗಿ ಸಂಸ್ಥೆಗಳನ್ನು ಕಟ್ಟದಂಥವರಿಗೆ ಅವ್ರಿಗೆ ಸ್ಮರಿಸಬೇಕು. ಅವರ ಒಂದು ನೆನಪಿನಲ್ಲಿ ಫಂಕ್ಷನ್ ನಡೆದಿದೆ, ಅದಕ್ಕಾಗಿ ಇದಕ್ಕೆ ನೆನಪಿಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ಒಂದು ಬಿರಾದಾರ್ ಅವರು ಹೇಳಿದ್ದು ಸ್ವಲ್ಪ ವ್ಯತ್ಯಾಸ ಇದೆ, ಅದು ಸುಧಾರಣೆ ಮಾಡಿಕೊಳ್ಳುವುದು. ನಾನು ಹುಟ್ಟಿದ್ದು ಹೊರೊಟ್ಟಿ ಅಂತ ಹೇಳಿ ಬೀದರ್ ಡಿಸ್ಟಿಕ್ನಲ್ಲಿ. ಆ ಬೀದರ್ ಡಿಸ್ಟಿಕ್ನಲ್ಲಿ ಆವಾಗ ಈ ರಜಾಕಾರ್ ಮೂವ್ಮೆಂಟ್ ನಡೆದಿದೆ. ರಜಾಕಾರ್ ಮೂವ್ಮೆಂಟ್ನಲ್ಲಿ ವಿಶೇಷವಾಗಿ ಅವ್ರು ರಜಾಕಾರ್ ಅಂದರೆ ವಾಲಂಟಿಯರ್ಸ್, ನೈಜಾಮನ ವಾಲಂಟಿಯರ್ಸ್. ಅವರು ಎಲ್ಲ ಕಡೆ ಹೋಗಿ ಸ್ವಲ್ಪ ತೊಂದರೆ ಕೊಡ್ತಾ ಇದ್ರು. ಆವಾಗ ಒಂದು ಗೋರ್ಟ ಅಂತ ಹೇಳಿ ಒಂದು ಹಳ್ಳಿ ನಮ್ಮ ಊರಿಂದ ಸುಮಾರು 7 ಕಿಲೋಮೀಟರ್ ಇದೆ. ಕೂಬಾ ಅಂತ ಒಬ್ಬರು MP ಇದ್ರು. ಅವ್ರ ಊರು ಇಡೀ ಊರೇ ಸುಟ್ಟಾಕಿದ್ರು. ಸುಮಾರು 800 ಮೇಲೆ ಜನ ಅಲ್ಲಿ ಭಸ್ಮವಾದ. ಅದಕ್ಕೆ ಹೋಗುವಾಗ ಅವರು ಕುದುರೆ ಮೇಲೆ ಹೋಗ್ತಿದ್ರು. ಕಾಟ್ ಎಲ್ಲ ಕುದುರೆ ಮೇಲೆ ಬರೋರು. ಯಾವ ಮನೆಗಳು ಸಿಕ್ಕು ಆ ಮನೆ ಮೂಲಿ ಮ್ಯಾಗಿದ್ರೆ, ರಸ್ತೆ ಬದಿಗಿದ್ರೆ ಈ ಮಶಾಲಗಳು ಬೆಂಕಿ ಹಚ್ಚಿ ಹಿಂಗೆ ಬಿಸಾಕ್ಬಿಡೋದು. ಸೊ ನಾನು ಒಂದು ಗಿಡದ ಕೆಳಗೆ ಆಡ್ತಾ ಇದ್ದೆ. ಧರ್ಮಶಾಲೆ ಅಂತ ಕಡೆ, ಧರ್ಮಶಾಲೆ ಹತ್ರ ಅಲ್ಲಿ ಆಡ್ತಾ ಇದ್ದಂತೆ ನಮ್ಮ ತಂದೆಯವರು ಹೊಲದಲ್ಲಿ ತಮ್ಮ ಚಿಕ್ಕ ಹೊಲ 8 ಎಕರೆ ಅದು ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು. ಆವಾಗ ನಮ್ಮ ಮನೆಯೊಳಗೆ ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮ ಕಾಕ ಮನೆಯೊಳಗೆ ಇದ್ರು. ಮನೆ ಕೆಲಸ ನೋಡಿಕೊಂಡು ಅಡುಗೆ ಮಾಡೋದು, ಅವರು ನನಗೆ ಮೇವು ತರೋದು. ಅಷ್ಟನ್ನಾಗ ಇವರು ಬಂದು ಒಂದು ಮಶಾಲ್ ಒಂದು 5-6-8 ಮಂದಿ ಎಣ್ಣೆ ಗಿಣ್ಣೆ ಹಾಕಿದ್ದಿರ್ತದೆ ಅಂತ ಮಸಾಲ 5-6-8 ಮಂದಿ ಹಾಕೋರು. ಆ ದುರ್ದೈವದಿಂದ ನಮ್ಮ ಮನೆ ಕೊನೆಗೆ ಸ್ವಲ್ಪ ಇರೋದ್ರಿಂದ ನಮ್ಮ ಮನೆಗೆ ಸುಟ್ಟು. ಅದರಲ್ಲಿ ನಮ್ಮ ಮನೆಯಾಗಿರೋರು ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮ ಕಾಕ ಇವರೆಲ್ಲ ಸತ್ತು. ಆವಾಗ ನಮ್ಮ ತಂದೆಯವರಿಗೆ ಹೇಳಿದ್ರು, ನೋಡಪ್ಪ ಮಾಪಣ್ಣ, ನಮ್ಮ ತಂದೆ ಹೆಸರು ಮಾಪಣ್ಣ, ನಿಮ್ಮ ಮಗ ಅಳ್ತಾ ಇದ್ದಾನೆ ಮತ್ತು ನಿಮ್ಮ ಮನೆ ಬೆಂಕಿ ಹತ್ತಿದೆ. ಆವಾಗ ಅವ್ರು ಓಡಿ ಬಂದು ನೋಡಿದ್ರೆ ಮೊದಲು ಅವರು ಹೋಗಿ ಮನೆ ನೋಡ್ತಾರೆ, ಸುಟ್ಟು ಹೋಗಿದ್ದು. ಆಮೇಲೆ ಕನಿಷ್ಠ ನನ್ನ ಮಗ ಆದ್ರೆ ಎಲ್ಲೇನ ಅಂತ ಹೇಳಿ ಅಲ್ಲಿ ಬಾವಿ ಹತ್ರ ಹಾಕೋತ್ಕೊಂತ ನೋಡಿ ಹೋಗಿ ನೋಡಿ ಬಂದರು. ಆವಾಗ ಅಲ್ಲಿ ಹೋಗಿ ನೋಡಿದ್ಮೇಲೆ ಅವರು ಗಾಬರಿ ಪಟ್ಟು ಏನು ಮಾಡಬೇಕು. ಈಗ ಅಲ್ಲಿ ಅಂಥ ಗಲಾಟೆಯಲ್ಲಿ ಒಬ್ಬರ ಮನೆಯೊಳಗೆ ಒಬ್ರಿಗೆ ಸೇರಿಸ್ತಿದ್ದಿಲ್ಲ. ಯಾರ ಮನೆಗಾರ ಹೋದ್ರೆ ಈಗ ಹೇಳೋರು, ನಮ್ಮಲ್ಲಿ ಜಾಗ ಎಲ್ಲ ಕಿರಿಕಿರಿ ಇಡೋದ ನೀ ಕಡೋದು. ಹೀಗಾಗಿ ಯಾರೂ ಒಬ್ಬರಿಗೊಬ್ಬರು ರಕ್ಷಣೆ ಕೊಡ್ತಾ ಇದ್ರು. ಯಾರು ಶ್ರೀಮಂತರಿದ್ರು ಅವ್ರು ಸ್ವಲ್ಪ ಈ ಗಿಲಾಪುರ್ ಈ ಕಡೆ ಬಂದರು. ಆದ್ರೆ ಬಾಕಿ ಜನ ಬಡವರು, ಕೆಲವು ಜನ ಊರು ಬಿಟ್ಟು ಓಡೋದ್ರು, ಕೆಲವು ಜನ ಅಲ್ಲಿ ಸುಟ್ಕೊಂಡು ಸತ್ತರು. ಇದೆಲ್ಲ ಆಯಿತು. ನಾನು ಆವಾಗ ನಮ್ಮ ತಂದೆಯವರು ಏನು ಮಾಡೋರು ಅಂದರೆ, ಏನು ಮಾಡಿ ನೀವು ಬದುಕಿಸ್ಬೇಕು ಅಂತೇಳಿ ಅವರು ನನಗೆ ಈ ಪೂನಾದಲ್ಲಿ ನಮ್ಮ ಇನ್ನೊಬ್ಬ ನಮ್ಮ ಕಾಕ ಇದ್ದಾರೆ, ಚಿಕ್ಕಪ್ಪ ಅಂತವ್ರು. ಅವರು ಈ ಮಹಾರ್ ರೆಜಿಮೆಂಟ್ ಅಂತಿದ್ದವರು, ನಮ್ಮದೇ ಒಂದು ರೆಜಿಮೆಂಟು ಖಡ್ಕಿಯಲ್ಲಿ
ಅಲ್ಲಿ ನಮ್ಮ ಕಾಕ ಮಿಲಿಟ್ರಿದಾಗೆ ಇದ್ದ. ಅದಕ್ಕಾಗಿ ನಮ್ಮ ತಂದೆಯವರು ನೋಡಬೇಕು ಅಂತ ಹೇಳಿ ಅಟ್ಲೀಸ್ಟ್ ನಮ್ಮ ತಮ್ಮನ ಹತ್ರ ಹೋಗಿ ಇದು ಮಾಡೋಣ. ಆವಾಗ 47ದಾಗ ಅವರಿಗೆ ಅಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅವರು ಮಿಲಿಟ್ರಿಯಿಂದ ರಾಜೀನಾಮೆ ಕೊಟ್ಟು ಅವ್ರು ಗುಲ್ಬರ್ಗ ಕಡೆ ಟ್ರೈನ್ಯಾಗ ಹೊರಟರು. ನಾವು ಈ ನಾಂದೇಡಿಂದ ಜೈರಾಬಾದಿಂದ ನಾವು ಟ್ರೈನ್ಯಾಗ ಕೂತು ನಾವು ಪೂನಾ ಕಡೆ ಹೋದ್ವಿ. ನಾವು ಪೂನಾಕ್ಕೆ ಹೋಗಾಕ ಅವ್ರು ಅಲ್ಲಿ ಬಿಟ್ಟು ಬೇರೆ ಕಡೆ ಹೋದ್ರು. ಅವ್ರ ರಿಜಿಸ್ಟರ್ ಎಲ್ಲ ತೆಗೆಸಿ ನೋಡಿದಾಗ ಎಲ್ಲಿ ಹೋಗಿದ್ದಾರೆ ಅಂತ ಡೆಸ್ಟಿನೇಷನ್ ಬರೆದಿಲ್ಲ. ಅದಕ್ಕಾಗಿ ನಮ್ಗೇನು ಹೇಳೋಕ್ಕಾಗೋದಿಲ್ಲ ಅಂತ. ಆಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 13 ಸೆಪ್ಟೆಂಬರ್ 1948 ಸಿಕ್ತು ನಮಗೆ. ಅವರಿಗೆ ಮೊದಲೇ 47ದಾಗೆ ಸಿಕ್ಕಿತ್ತು. ಅದಕ್ಕಾಗಿ ಈಗ ನಮ್ಮದು ತಿರುಗಿ ಕೊನೆ ನಮ್ಮ ತಂದೆಯವರು ಇಲ್ಲಿ ಗುಲ್ಬರ್ಗಕ್ಕೆ ಬಂದು ಅಲ್ಲಿ ನೂತನ ವಿದ್ಯಾಲಯ ಅಂತ ಒಂದು ಒಳ್ಳೆಯ ಸ್ಕೂಲ್ ಇದೆ, ಅದರೊಳಗೆ ಸೇರಿಸಿ ಅಲ್ಲಿ ಬಿಲ್ಲಲ್ಲೇ ಕೆಲಸ ಅವರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದು ಆದಮೇಲೆ ನಾವಿಬ್ಬರೇ, ತಂದೆ ನಾನು, ತಾಯಿ ಇಲ್ಲ, ಯಾರು ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ, ತಮ್ಮ ಇಲ್ಲ, ಯಾರು ಇಲ್ಲ, ಇಬ್ಬರೇ ಇರೋದು. ಸೊ ಹೀಗಾಗಿ ನಮ್ಮ ಜೀವನ, ಇಡೀ ಜೀವನದಲ್ಲಿ ನಾನು ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಸುಖನೋ ದುಃಖನೋ ಏನೋ, ಭಾಳ ಆಟ ಆಡೋದು, ಹೋಗೋದು, ಎಜುಕೇಷನ್ ಮಾಡೋದು, ಈ ಎಲ್ಲ ಕೆಲಸ ನನಗೆ ಅಂದರೆ ಇದರಲ್ಲಿ ನನ್ನ ಲಕ್ಷ್ಯ ಹೆಚ್ಚಿಗೆ. ಕೊನೆಗೆ ಹಾಗೂ ಇದು ಮಾಡಿ 69ರಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆದೆ, ಸಿಟಿ ಗುಲ್ಬರ್ಗದು. ಕಾಂಗ್ರೆಸ್ ಪ್ರೆಸಿಡೆಂಟ್ ಆದೆ. ಅದಾದಮೇಲೆ ನಮ್ಮ ವೈಸ್ ಪ್ರೆಸಿಡೆಂಟ್ KPCCದಾದೆ. ಆಮೇಲೆ KPCC ಅಧ್ಯಕ್ಷನೂ ಆದೆ. ಆಮೇಲೆ ಬಾಕಿದ್ದೆಲ್ಲ ಅವ್ರು ಕೆಲವು ಹೇಳಿದ್ದಾರೆ, ಅದ್ರಾಗ ಅನೇಕ ಸತ್ಯಾಂಶಗಳಿವೆ. ಅಲ್ಲಿಂದ ನಾನು CLP ಲೀಡರ್ ಆಗಿ ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ. ಬಂದ ಕೂಡಲೇ ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಅವರು ಅವಾಗ ಬಂದು ನಮ್ಗೆ ಸೇರಿದ್ದೇ ಒಂದು 4 ತಿಂಗಳ ಮುಂಚೆ ಸೇರಿದ್ದಾರೆ. ಇದು ನಮ್ಮ ಸೇವೆ ಎಲ್ಲ ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗ ಹೋಯ್ತು. ಇದು ಏನಪ್ಪ, 1 ವರ್ಷ ನಾವು ದುಡಿದೇವೆ, 5 ವರ್ಷ ದುಡಿದೇವೆ, 4 ತಿಂಗಳದಾಗ ಬಂದ ಮನುಷ್ಯನಿಗೆ ಸಿಕ್ತಲ್ಲ ಅಂತ ಅನಿಸ್ತದೆ. ಹಂಗೆ ಅನೇಕ ಕಥೆಗಳು ಈಗ ಬೇಡ ಅಂತ ಹೇಳೋದು. ಅದಕ್ಕಾಗಿ ಎಲ್ಲಾನು ಹೇಳ್ಕೊತ ಒಂದೇ ದಿವಸ ಹೋದ್ರೆ ಚೆನ್ನಾಗಿರುತ್ತೆ. ಸೊ ನಾ ಹೇಳೋದೇನಂದ್ರೆ, ಕಷ್ಟನೂ ಪಡಬೇಕು, ನಾವು ದುಡಿಬೇಕು. ಬಟ್ ನಮ್ಮ ಯಾವುದೇ ಒಂದು ಮನಸ್ಸಿನಲ್ಲಿ ಒಂದು ದುರಾಸೆ ಇಟ್ಕೊಂಡು ನಾವು ನಡೆದ, ನೀವು ದುರಾಸೆ ಇತ್ತು ಅಂದ್ರೆ ನಿಮಗೆ ಏನೂ ಸಿಗಲ್ಲ. ಅದು ನಿಮ್ಮ ಮನಸ್ಸಿನಾಗ ಏನಿರ್ತೋ ಅದು ಮಾಡೋಕ್ಕೂ ಆಗಲ್ಲ. ಅದಕ್ಕಾಗಿ ನಾನು ಇವೆಲ್ಲ ನಡೆದ ದಾರಿಗಳು ಬಂದು ಬ್ಲಾಕ್ ಪ್ರೆಸಿಡೆಂಟ್ ಅಂತ AICC ಪ್ರೆಸಿಡೆಂಟ್ ಆಗಿದ್ದೀನಿ. ಇದಕ್ಕೂ ನಾನು ಬೆನ್ನತ್ತೇನು ಹೋಗಲಿಲ್ಲ. ಅವಾಗೂ PCC ಪ್ರೆಸಿಡೆಂಟ್ ಆಗಾಗ ಏನು ಹೋಗಲಿಲ್ಲ. ಆಮೇಲೆ ನಿಮ್ಮ ಇದು ಅಪೋಸಿಷನ್ ಲೀಡರ್ ಲೋಕಸಭೆಯಲ್ಲಿ, ಅಪೋಸಿಷನ್ ಲೀಡರ್ ಈಗ ರಾಜ್ಯಸಭೆಯಲ್ಲಿ, ಇವೆಲ್ಲನೂ ಕೂಡ ನಮ್ಮ ಪ್ರಯತ್ನದ ಫಲ ಹೊರತಾಗಿ ಅದರ ಹಿಂದೆ ಹೋಗಿ ನಾವೆಂದೂ ಕೂಡ ಕೇಳಲಿಲ್ಲ. ನೀವು ಹಿಂದೆ ಬಿದ್ದಷ್ಟು ಏನಾಗ್ತದಂದ್ರೆ, ಈ ಕುದುರೆ ಅವು ಯಾವ್ದು ಇಲ್ಲಿ ನೀರು ಸಿಗ್ತದೆ ಅಂತೇಳಿ ಯಾಕೆ ಓಡ್ತದಲ್ಲ, ನೀಡಿಕೆ ಆದ್ರೆ ನಮ್ಮ ಪ್ರಾಣಿಗಳು, ಹಾಗೆ ಅದು ಮುಂದೆ ಮುಂದೆ ಯಾವ್ದಾದ್ರು ಹೇಳ್ತಾರಲ್ಲ, ಚಳಕಿ ರೈಟ್, ಆ ರೀತಿಯಾಗಿ ಆಗ್ತದೆ. ಆದ್ರೆ ನೀವು ಡಿಟರ್ಮೈನ್ ಮಾಡಿ, ಬರಲಿ ಏನೇ ಬರಲಿ, ನಾನು
ಇಂಥ ಕೆಲಸ ಮಾಡೇ ತಿಳ್ತೀನಿ ಅಂತಕ್ಕಂಥದ್ದು, ಅದು ಪ್ರಾಮಾಣಿಕವಾಗಿ ಮಾಡ್ತೇನೆ, ಸಮಾಜಕ್ಕಾಗಿ ಮಾಡ್ತೇನೆ. ಚಿಕ್ಕಂತ ನಮಗೇನು ಒಂದು ಅವಕಾಶ ಇರ್ತದೆ, ಮಾನವ ಕುಲಕ್ಕಾಗಿ ಮಾಡ್ತೇನೆ ಅನ್ನತಕ್ಕಂಥ ಭಾವನೆ ನಿಮ್ಮಲ್ಲಿ ಮೂಡಿದರೆ ಖಂಡಿತವಾಗಿ ನೀವು ಯಶಸ್ವಿ ಆಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ನಂದು ಸಾಕಷ್ಟು ಸಮಯ ಆಗಿದೆ, ಕ್ಷಮಿಸಬೇಕು. ನಾನು ಈಗ ಹೋಗ್ಬೇಕಾಗಿತ್ತು. ನನ್ನ ಕತೆ ಹೇಳೋದ್ರಲ್ಲಿ ಈಗ ಮತ್ತೆ 10 ನಿಮಿಷ ಹೋಯ್ತು. ಅದಕ್ಕಾಗಿ ದಯವಿಟ್ಟು ನಿಮ್ಮೆಲ್ಲರ ಕ್ಷಮೆ ಕೇಳಿ ನನಗೆ ಮುಂದೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಪೂಜ್ಯ ಸ್ವಾಮೀಜಿ ಅವರಿಗೆ, MB ಪಾಟೀಲ್ ಅವರಿಗೆ, ನಿಮ್ಮೆಲ್ಲರಿಗೆ ಶಾಂತ ರೀತಿಯಿಂದ ಕೇಳಿದಕ್ಕಾಗಿ ನಾನು ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.